ಹಾಂ ಸರ್, ನಮಸ್ಕಾರ. ನಾವು ಬ್ಯಾಟರಾಯನಪುರ ಕ್ಷೇತ್ರದ BJP ಮುಖಂಡರಾಗಿ ಒಬ್ಬರು ನಮ್ಮ ತಮ್ಮೇಶ್ಗೌಡರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಮಾಡ್ತಾರಂಥ ಉದ್ದೇಶ ಏನಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಕೋಗ್ಲು ಬಡಾವಣೆಯಲ್ಲಿ ಈ ಅಕ್ರಮ ವಲಸಿಗರು ಬಂದು ಇದನ್ನು ಅಕ್ರಮ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಅವರೇ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು, ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಿತ್ತು ಇದು ಗೌರ್ಮೆಂಟ್ ಲ್ಯಾಂಡು ಅಥವಾ ಇದು ಅಕ್ರಮವಾಗಿ ಇದಾಗಿದೆ ಅನ್ನೋದು ಒಂದು ಗೊತ್ತಿದ್ದರೂ ಸಹ ಅವರಿಗೆ ವೋಟರ್ ID ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು ಎಲ್ಲನೂ ಸರ್ಕಾರದ ಐಡೆಂಟಿಫಿಕೇಷನ್ ಏನು ಕೊಟ್ಟು ಮಾಡಿದ್ದಾರೆ. ಇದೆಲ್ಲ ಕೊಟ್ಟಾದಮೇಲೆ ನಾಮಕಾವಸ್ಥೆಗೆ ಅವ್ರನ್ನ ಖಾಲಿ ಮಾಡಿಸಿ ಅವ್ರಿಗೆ ಬೇರೆ ಕಡೆ 2 ದಿವಸಕ್ಕೆ ಮನೆ ಕೊಡ್ತೀವಿ ಅಂದರೆ ಅದು ನಮ್ಮ ರಾಜ್ಯದವರಾದರೆ, ತೀರಾ ಬಡವರಿದ್ದರೆ ಅದರಲ್ಲಿ ಕೊಡೋದ್ರಲ್ಲಿ ನಮ್ಮದೇನು ತಪ್ಪಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಮಳೆ ಬಂದು ಅಥವಾ ಈ ರೀತಿ ಅಕ್ರಮ ಒತ್ತುವರಿನ ಖಾಲಿ ಮಾಡಿಸಿರೋರಿಗೆ ಇವತ್ತು ವರ್ಷಾಂಗಟ್ಲೆ ಆದರೂ ಸಹ ಒಂದು ಮನೆ ಕೊಟ್ಟಿಲ್ಲ. ಅಂದರೆ ಇವರು ಬರೀ ಅಲ್ಪಸಂಖ್ಯಾತರು ಮಾತ್ರನೇ ಕರ್ನಾಟಕದಲ್ಲಿ ಜನ ಇರಬೇಕಾಗಿರೋದು, ಮಿಕ್ಕಿದವ್ರು ಇಲ್ವಾ? ಅಲ್ಪಸಂಖ್ಯಾತರು ಇಲ್ಲ ಅಂದಿದ್ರೆ ಬೇರೆಯವರು ಹಿಂದೂಗಳಿಗೆ ನಮಗೆಲ್ಲಾದರೂ ಈ ರೀತಿ ಕೊಟ್ಟಿದ್ದಾರಾ? ಹಿಂದೂಗಳಲ್ಲಿ ಬಡವರು ಇಲ್ವಾ? ಎಲ್ಲ ಕಡೆ ಇದ್ದಾರೆ. ಆದರೆ ಇವರು ಬೇಕಂತ ಹೇಳ್ಬಿಟ್ಟು ವೋಟ್ ಬ್ಯಾಂಕ್ಗೋಸ್ಕರ ಪಕ್ಕದ ಕೇರಳ ರಾಷ್ಟ್ರದಿಂದ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅಥವಾ ಯಾರೋ ಡೆಲ್ಲಿಯಿಂದ ಹೈಕಮಾಂಡ್ ಅವರು ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು 2 ದಿವಸಕ್ಕೆ ನಾವು ನಿಮಗೆ ರಾಜೀವ್ ಗಾಂಧಿ ನಿವಾಸದಲ್ಲಿ ಮನೆಗಳು ಕೊಡ್ತೀವಿ ಅಂತ ಹೇಳಿದ್ರೆ ಮಿಕ್ಕಿದವ್ರು ಏನಾಗಬೇಕು? ರಾಜ್ಯದಲ್ಲಿ ಈ ರೀತಿ ಆದರೆ ಅಂದರೆ ಇವರು ವೋಟ್ ಬ್ಯಾಂಕು ಅವ್ರಿಗೂ ಗೊತ್ತಿದೆ ಇದೆಲ್ಲ ಮಾಡ್ತಾ ಇರೋದು ಅಕ್ರಮ ಅಂತ. ಆದರೆ ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಈ ಥರ ಮಾಡ್ತಾಯಿದ್ದಾರೆ. ಈ ರೀತಿ ಮಾಡಿ ಇವರು ದೇಶದಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇರೋದು 3 ಸ್ಟೇಟು, ಅದರಲ್ಲಿ ತೆಲಂಗಾಣ ಒಂದು, ಕರ್ನಾಟಕ ಒಂದು. ಬಟ್ ಈಗಲೂ ನಮ್ಮ ಮಾಮೂಲಿ ಜನಗಳು ನಮ್ಮ ಕಡೆಯಿಂದ ಏನಂದ್ರೆ ಒಂದು ಆಗ್ರಹ, ಯಾವುದೇ ಕಾರಣಕ್ಕೆ ಈ ಧೋರಣೆ ಬಿಟ್ಟಿಲ್ಲ ಅಂದರೆ ಈ 2 ಸ್ಟೇಟಲ್ಲೂ ಇರಲ್ಲ ನೀವು. ಯಾಕೆ ನಾವು ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವರು ಇದ್ದಾರೆ ಅಥವಾ BJP ಸರ್ಕಾರ ಇದೆ. ಯಾವ ಸರ್ಕಾರದಲ್ಲಾದರೂ ಈ ರೀತಿ ಆಗಿದೆಯಾ? ನಿಮ್ಗೆ ಗೊತ್ತಿದ್ದಂಗೆ ಅವರೇ ಹೇಳಲಿ. ಏನಂತ ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಅಥವಾ ಇವ್ರಿಗೊಂದು ಕಾನೂನು ಅನ್ನೋ ಇಲ್ವಲ್ಲ. SCಗಳಿಗೆ ಎಲ್ಲರಿಗೂ ಒಂದೇ ಕಾನೂನು ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ. ಆದರೆ ಅವ್ರು ಹೇಳೋದೇನೋ ಕೋಮುವಾದಿಗಳು ಅವರು ಇವರು ಅಂತೇಳ್ಬಿಟ್ಟು ಇವರೇ ಈ ರೀತಿ ಕೋಮುವಾದಿಗಳ ಥರ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದನ್ನು ಬಿಡಬೇಕಂತ ಹೇಳ್ಬಿಟ್ಟು ಇವತ್ತು BJP ಪಕ್ಷದಿಂದ ನಾವೆಲ್ಲ ಪ್ರತಿಭಟನಾ ಕಾರ್ಯಕ್ರಮ ಇಟ್ಕೊಂಡು ಇದು ರಾಜಕಾರಣಿಗಳಿಗಿಂತ ಜನಗಳಿಗೆ ಎಚ್ಚರಿಕೆ ತಿಳಿಸ್ತಾ ಇದ್ದೀವಿ. ಇದೇ ರೀತಿ ಆದರೆ ನಮ್ಗೆ ಉಳಿಗಾಲವಿಲ್ಲ. ಈ ರೀತಿ ಹಿಂದೂಗಳೆಲ್ಲ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಬಾಂಗ್ಲಾದೇಶದಲ್ಲಿ ಏನಾಗಿದೆ, ಪಾಕಿಸ್ತಾನದಲ್ಲಿ ಏನಾಗಿದೆ, ಎಷ್ಟು ಜನಸಂಖ್ಯೆ ಇದ್ದಿದ್ದು ಇವಾಗ ಎಷ್ಟಾಗಿದೆ ಅನ್ನೋದು ಕಣ್ಣು ಮುಂದೆ ಗೊತ್ತಿದ್ದರೂ ಸಹ ನಮ್ಮ ಜನ ಈ ರೀತಿ ಮಾಡ್ತಾಯಿದ್ದಾರೆ. ಅಂದರೆ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿರೋದು ಬರೀ ರಾಜಕಾರಣಿಗಳು ಅಥವಾ ಕಾರ್ಯಕರ್ತರಲ್ಲ, ಪಬ್ಲಿಕ್ಕು. ಅಂದರೆ ಜನ ಎಚ್ಚೆತ್ಕೋಬೇಕು. ನಾವು ಅವ್ರನ್ನ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಮೀಡಿಯಾ ಮುಖಾಂತರ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಏನಂತ, ನಮ್ಮ ಅಕ್ಕಪಕ್ಕ ದೇಶಗಳಿರ್ಬೋದು ಅಥವಾ ಅವರಿಂದ ನಮಗೇನು ತೊಂದರೆ ಆಗ್ತಾಯಿದೆ, ಎಲ್ಲಿ ಅಕ್ರಮ ನಡೆದರೂ ಅವ್ರದ್ದೇ ನಡೀತಾ ಇರೋದು, ಎಲ್ಲ ಅಲ್ಪಸಂಖ್ಯಾತರು ಅದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಆದ ಕಾರಣ ಈ ಕಾಂಗ್ರೆಸ್ ಸರ್ಕಾರವನ್ನು ತಲುಗೋವರೆಗೂ ನಾವೆಲ್ಲ BJP ಕಾರ್ಯಕರ್ತರು ನಾವೆಲ್ಲ ಸ್ಟ್ರೈಕ್ ಮಾಡಿ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಎಕ್ಸಾಂಪಲ್ಗೆ ನಮಗೆ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ 100 ಜನ ಪೊಲೀಸರು ಬಂದು ಅಡ್ಡ ಹಾಕ್ತಾರೆ. ಏಕೆ? ಪ್ರತಿಭಟನೆ ಮಾಡೋಕ್ಕೆ ಇದೇ ಇಲ್ವಾ? ನಮ್ಗೆ ಅಧಿಕಾರನೇ ಇಲ್ವಾ? ಅಂದರೆ ಸರ್ಕಾರ ಇವರು ಬಂದುಬಿಟ್ರೆ ಸರ್ಕಾರ ಅಂದಮೇಲೆ ಎಲ್ಲರದು ಒಂದೇ ಇರುತ್ತೆ ತಾನೆ. ಇದೇ ಕೆಲಸ ಮೂಲಭೂತ ಸರಕಾರಗಳ ಮೇಲೆ ತೋರಿಸಿದ್ರೆ ಕಾಂಗ್ರೆಸ್ನವ್ರಿಗೆ ಭಾಳ ಉಳಿಗಾಲ ಇರುತ್ತೆ. ದಯವಿಟ್ಟು ಇದು ಭಾಳ ತಪ್ಪು ಅನ್ನೋದು ನಮ್ಮ ಉದ್ದೇಶ. ನನ್ನ ಹೆಸರು ಆನಂದ್ ಅಂತ. ನಾವಿಲ್ಲೇ ದ್ವಾರಕಾ ನಗರದ ನಿವಾಸಿ, BJP ಕಾರ್ಯಕರ್ತರು.